ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರಥಸಪ್ತಮಿಯ ದಿನಾಂಕ, ಸಮಯ ಮತ್ತು ಮಹತ್ವವನ್ನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆಯೇ ರಥಸಪ್ತಮಿಯ ಬಗ್ಗೆ ಕೆಲವೊಂದಿಷ್ಟು ಪೂಜಾ ವಿಧಿವಿಧಾನಗಳ ಬಗ್ಗೆ ಈ ವಿಡಿಯೋದಲ್ಲಿ ಶೇರ್ ಮಾಡುತ್ತೇವೆ. ಇನ್ನು ವಿಶೇಷವಾದ ರಥಸಪ್ತಮಿ ದಿನ ಎಕ್ಕದ ಎಲೆಯಿಂದ ಸ್ನಾನ ಮಾಡಿದರೆ ನಿಮ್ಮ ಹಣ ವೃದ್ಧಿಯಾಗುತ್ತದೆ, ಆರೋಗ್ಯ ವೃದ್ಧಿಯಾಗುತ್ತದೆ, ಮನೆಗೆ ಬಂದಿರುವಂತಹ ಕೆಟ್ಟ ದೃಷ್ಟಿ, ನಕಾರಾತ್ಮಕ ದೋಷಗಳು, ಮಾಟ ಮಂತ್ರಗಳು ನಿವಾರಣೆಯಾಗುತ್ತದೆ, ಅದೃಷ್ಟ ಕೂಡಿ ಬರುತ್ತದೆ. ಒಟ್ಟಾರೆ ಈ ಒಂದು ಪರಿಹಾರವನ್ನು ನೀವು ಈ ಒಂದು ದಿನ ಮಾಡಿದರೆ ಖಂಡಿತ ಸ್ನೇಹಿತರೆ ನಿಮ್ಮ ಮನೆಯಲ್ಲಿರುವಂತಹ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ಏನು ಮಾಡಬೇಕು ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ಸೂರ್ಯದೇವನ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಿಂದೂ ಧರ್ಮದಲ್ಲಿ ಸೂರ್ಯದೇವನನ್ನ ಆರಾಧಿಸುವ ರಥಸಪ್ತಮಿಗೆ ವಿಶೇಷ ಪ್ರಾಮುಖ್ಯತೆ ಇದೆ. ಈ ದಿನ ಸೂರ್ಯನನ್ನ ಪೂಜಿಸುವುದರಿಂದ ವಿಶೇಷ ಫಲಗಳು ದೊರೆಯುತ್ತವೆ ಎಂಬ ನಂಬಿಕೆ ಇದೆ. ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ರಥಸಪ್ತಮಿ ದಿನದಂದು ಸೂರ್ಯದೇವನಿಗೆ ಪ್ರತ್ಯೇಕ ಪೂಜೆಯನ್ನ ಮಾಡಲಾಗುತ್ತದೆ. ಈ ದಿನ ದಾನ ಧರ್ಮಗಳನ್ನು ಮಾಡಿದರೆ ಮನಸ್ಸಿನ ಎಲ್ಲ ಆಸೆಗಳು ಈಡೇರುತ್ತವೆ ಎಂಬ ನಂಬಿಕೆ ಕೂಡ ಇದೆ. ಈ ರೀತಿಯಾಗಿ ರಥಸಪ್ತಮಿ ತಿಥಿ ಅಥವಾ ಮಾಘ ಸಪ್ತಮಿ ಅಥವಾ ಅಚಲ ಸಪ್ತಮಿ ಎಂದು ಕರೆಯಲ್ಪಡುವಂತೆ ರಥಸಪ್ತಮಿ ಮಾಘ ಮಾಸದಲ್ಲಿ ಬರುತ್ತದೆ ಮತ್ತು ಇದು ಭಗವಾನ್ ಸೂರ್ಯನಿಗೆ ಅರ್ಪಿತವಾದ ದಿನವಾಗಿದೆ. ಈ ದಿನ ಭಗವಾನ್ ವಿಷ್ಣುವನ್ನ ಸೂರ್ಯದೇವನ ರೂಪದಲ್ಲಿ ಪೂಜಿಸಲಾಗುತ್ತದೆ. ಇದನ್ನು ಹಲವಾರು ವರ್ಷಗಳಿಂದ ರೂಢಿಯಲ್ಲಿರುವುದರಿಂದ ಸೂರ್ಯನಾರಾಯಣ ಎಂದು ಕರೆಯಲಾಗುತ್ತದೆ. ರಥಸಪ್ತಮಿ ಎಂದರೆ 7ನೇ ದಿನ ಮತ್ತು ಶುಕ್ಲ ಪಕ್ಷದ 7ನೇ ದಿನದಂದು ಬರುವುದನ್ನ ರಥಸಪ್ತಮಿ ಎಂದು ಹೆಸರಿಡಲಾಗಿದೆ. ರಥಸಪ್ತಮಿ ದಿನದಂದು ಭಗವಾನ್ ಸೂರ್ಯನನ್ನ ಆರಾಧಿಸುವುದರಿಂದ ನಮಗೆ ಬುದ್ಧಿವಂತಿಕೆ, ಸಂಪತ್ತು, ಹೆಸರು, ಕೀರ್ತಿ, ಶಕ್ತಿ ಮತ್ತು ಉತ್ತಮ ಆರೋಗ್ಯ, ರೋಗಗಳನ್ನು ಗುಣಪಡಿಸುವ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಮತ್ತು ಹಲವಾರು ಹೆಚ್ಚಿನ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ಅದೇ ರೀತಿಯಾಗಿ ರಥಸಪ್ತಮಿ ಪೂಜೆಯನ್ನು ದೇಶದಾದ್ಯಂತ ಭಕ್ತರು ಸಂಪೂರ್ಣ ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಾರೆ. ರಥಸಪ್ತಮಿ ದಿನಾಂಕ 2025 ಹಾಗೆ ಫೆಬ್ರವರಿ ತಿಂಗಳಲ್ಲಿ ಬಂದಿರುವುದರಿಂದ ಈ ಒಂದು ವರ್ಷ ರಥಸಪ್ತಮಿಯ ದಿನಾಂಕ 2025 4ನೇ ದಿನಾಂಕದಲ್ಲಿ ಬಂದಿದೆ. ಅದೇ ರೀತಿ ಯಾವ ಮುಹೂರ್ತದಲ್ಲಿ ನಾವು ಸ್ನಾನವನ್ನು ಮಾಡಬೇಕು, ವಿಶೇಷವಾದ ಮುಹೂರ್ತ ಯಾವುದು ಎಂದು ನೋಡೋಣ. ರಥಸಪ್ತಮಿಯ ದಿನಾಂಕ 2025 ಫೆಬ್ರವರಿ 4ನೇ ತಾರೀಕು. ಈ ಒಂದು ದಿನ ವಿಶೇಷವಾಗಿ ರಥಸಪ್ತಮಿ ತಿಥಿ ಆರಂಭವಾಗುತ್ತದೆ. ಫೆಬ್ರವರಿ 4ನೇ ತಾರೀಕು ನಸುಕಿನ ಜಾವ 4:36ರಿಂದ ಸಪ್ತಮಿ ತಿಥಿ ಅಂತ್ಯದ ಸಮಯ ಫೆಬ್ರವರಿ 5, 2025 ಮಧ್ಯರಾತ್ರಿ 2:30 ತನಕ ರಥಸಪ್ತಮಿಯ ಸ್ಥಾನದ ವಿಶೇಷ ಮುಹೂರ್ತ ಪಂಚಾಂಗದ ಪ್ರಕಾರ ತಿಳಿಸಿಕೊಡಲಾಗಿದೆ. ರಥಸಪ್ತಮಿಯ ದಿನದಂದು ಸ್ಥಾನಕ್ಕೆ ಶುಭ ಮುಹೂರ್ತವು ಮುಂಜಾನೆ 5:23ರಿಂದ 5:78 ಇರಲಾಗುತ್ತದೆ ಎಂದು ವಿಶೇಷ ಸಮಯವನ್ನು ತಿಳಿಸಲಾಗಿದೆ. ಈ ಒಂದು ಸಮಯದಲ್ಲಿ ಸ್ನಾನವನ್ನು ಮಾಡಿ ಸೂರ್ಯದೇವನಿಗೆ ಪ್ರಾರ್ಥನೆ ಹಾಗೂ ಪೂಜೆಯನ್ನು ಸಲ್ಲಿಸಬೇಕು. ಸೂರ್ಯದೇವನು 7 ಕುದುರೆಗಳ ರಥವನ್ನು ದಕ್ಷಿಣಾಯನದಿಂದ ಮುಗಿಸಿ ನಂತರ ಪೂರ್ವಕ್ಕೆ ಪ್ರಯಾಣಿಸುತ್ತಾನೆ. ರಥಸಪ್ತಮಿ ಎಂದರೆ ಸೂರ್ಯ ಜನಿಸಿದ ದಿನವಲ್ಲ. ಇಂದಿನಿಂದ ಸೂರ್ಯನ ರಥಯಾತ್ರೆ ಆರಂಭವಾಗುತ್ತದೆ. ಮಾಘ ಸಪ್ತಮಿಯಿಂದ ಬರುವಂತಹ 6 ತಿಂಗಳನ್ನು ಉತ್ತರಾಯಣ ಪುಣ್ಯಕಾಲವೆಂದು ಪರಿಗಣಿಸಲಾಗುತ್ತದೆ. ಸೂರ್ಯನು 7 ಕುದುರೆಗಳು 7 ವಾರಗಳನ್ನು ಸೂಚಿಸಲಾಗುತ್ತದೆ. ಈ ಸಮಯದಲ್ಲಿ ಮೇಷ ರಾಶಿಯಿಂದ ಮೀನ ರಾಶಿಯವರೆಗೆ 12 ರಾಶಿಗಳಲ್ಲಿ ಪ್ರವೇಶಿಸುತ್ತಾನೆ. ಸೂರ್ಯನ ರಥ 12 ಚಿಹ್ನೆಗಳನ್ನು ಪೂರ್ಣಗೊಳಿಸಲು 1 ವರ್ಷವನ್ನು ತೆಗೆದುಕೊಳ್ಳಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಸೂರ್ಯನನ್ನ ಪೂಜಿಸಿದರೆ ಹಣಕಾಸು, ಆರೋಗ್ಯ ಸಮಸ್ಯೆಗಳು ದೂರವಾಗುವುದು, ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ದೊರೆಯುತ್ತದೆ. ಸೂರ್ಯದೇವನನ್ನ ಆರಾಧಿಸುವವರಿಗೆ ಅವನ ಅನುಗ್ರಹ ಸದಾ ಇರುತ್ತದೆ. ಈ ರೀತಿಯಾಗಿ ಮಾಡುವಂತಹ ದಾನ ಧರ್ಮಕ್ಕೂ ಕೂಡ ವಿಶೇಷವಾದ ಪ್ರಾಮುಖ್ಯತೆಯನ್ನು ಹೊಂದಿದೆ ಎಂದು ಹೇಳಬಹುದು. ಈ ದಿನ ಸ್ನಾನ ಮಾಡುವುದು ವಿಶೇಷ ಮಹತ್ವವನ್ನು ಹೊಂದಿರುತ್ತದೆ. ಹೀಗಾಗಿ ಜನರು ಬೆಳಗ್ಗೆ ಬೇಗ ಎದ್ದು ಪವಿತ್ರ ಸ್ನಾನವನ್ನು ಮಾಡುತ್ತಾರೆ. ಈ ದಿನ ಸೂರ್ಯೋದಯದ ಸಮಯದಲ್ಲಿ ಸ್ನಾನವನ್ನು ಮಾಡುವುದರಿಂದ ಮಂಗಳಕರವಾಗಿರುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ವ್ಯಕ್ತಿಯನ್ನ ಉತ್ತಮ ಆರೋಗ್ಯ ಮತ್ತು ಜೀವನವನ್ನು ಆಶೀರ್ವದಿಸುವಾಗ ಇದು ಎಲ್ಲ ಕಾಯಿಲೆಗಳು ಮತ್ತು ನಕಾರಾತ್ಮಕತೆಯನ್ನು ತೆಗೆದುಹಾಕಿ ಉತ್ತಮವಾದ ಜೀವನವನ್ನು ರೂಪಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು.
ರಥಸಪ್ತಮಿಯ ದಿನ ವಿಶೇಷವಾಗಿ ಸ್ನಾನವನ್ನು ಮಾಡುವಾಗ ಸೂರ್ಯ ಮಂತ್ರವನ್ನು ಕೆಲವು ಜನರು ಸೂರ್ಯನ 12 ಹೆಸರುಗಳನ್ನು ಹೇಳಿ ಸಹ ಮಂತ್ರಗಳನ್ನು ಪಠಿಸುತ್ತಾರೆ. ನೀರಿನ ಆಚರಣೆಗಳನ್ನು ಮಾಡಿದ ನಂತರ ಭಗವಾನ್ ಸೂರ್ಯನನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಹಾಗೂ ಎಲ್ಲ ಜನರು ಪೂಜಿಸಲೇಬೇಕು. ಇದಕ್ಕಾಗಿ ಭಕ್ತರು ತುಪ್ಪದ ದೀಪವನ್ನು ಹಚ್ಚಿ ಸೂರ್ಯನ ಮುಂದೆ ಪ್ರದಕ್ಷಿಣೆ ಹಾಕಿ ನಂತರ ಅವರು ಸೂರ್ಯ ದಿಕ್ಕಿನಲ್ಲಿ ಚಿಮುಕಿಸುವ ಮೂಲಕ ಕೆಂಪು ಹೂಗಳನ್ನು ಅರ್ಪಿಸಿ ಧೂಪ ದೀಪಗಳನ್ನು ಬೆಳಗಿಸಬೇಕು. ಹೀಗೆ ಮಾಡುವುದರಿಂದ ಸೂರ್ಯನ ಆಶೀರ್ವಾದವು ಭಕ್ತರಿಗೆ ದೊರೆಯುತ್ತದೆ. ಅಷ್ಟೇ ಅಲ್ಲದೆ ಯಶಸ್ಸಿನ ಜೊತೆಗೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಕೂಡ ದೂರವಾಗುತ್ತದೆ. ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ತೊಂದರೆಯನ್ನು ಸೂರ್ಯ ದೇವನು ದೂರ ಮಾಡುತ್ತಾನೆ ಎಂಬ ನಂಬಿಕೆ ಇದೆ. ರಥಸಪ್ತಮಿಯ ಮಹತ್ವವನ್ನು ನೋಡೋಣ. ರಥಸಪ್ತಮಿಯ ಮಹತ್ವ ಭಗವಾನ್ ಸೂರ್ಯನು ಜನ್ಮ ವಾರ್ಷಿಕೋತ್ಸವಕ್ಕೆ ಸಂಬಂಧಿಸಿದಂತೆ ಭಗವಾನ್ ಸೂರ್ಯ ದೇವನು ತನ್ನ ರಥವನ್ನು ಉತ್ತರ ಗೋಳಾಕಾರಕ್ಕೆ ತಿರುಗುವ ಮೂಲಕ ಈಶಾನ್ಯ ದಿಕ್ಕಿನಲ್ಲಿ ಚಲಿಸುತ್ತದೆ. ಇದು ಋತುವಿನ ಬದಲಾವಣೆಯನ್ನು ಸಹ ಸೂಚಿಸುತ್ತದೆ. ಪುರಾಣಗಳಲ್ಲಿಯೂ ಸಹ ಸೂರ್ಯದೇವನನ್ನ 7 ಸಮರ್ಥ ಕುದುರೆಗಳು ಎಳೆಯುವ ರಥವನ್ನ ಸವಾರಿ ಮಾಡುವುದನ್ನು ತೋರಿಸಲಾಗುತ್ತದೆ. ಅರುಣ ಅದರ ಸಾರಥಿಯಾಗಿದ್ದಾನೆ. ಸುಗ್ಗಿಯ ಆರಂಭದ ನೆನಪಿನಲ್ಲಿ ಈ ಹಬ್ಬವನ್ನ ಮಂಗಳಕರವಾಗಿ ಎಂದು ಹಲವು ಬೆಳವಣಿಗೆಗಳನ್ನ ಕೊಯ್ಲು ಮಾಡಲು ಸೂರ್ಯನನ್ನ ಪೂಜಿಸುತ್ತಾರೆ. 7 ಕುದುರೆಗಳ ರಥದ ಮೇಲೆ ಅದ್ಭುತವಾಗಿ ಕುಳಿತುಕೊಳ್ಳುತ್ತಾನೆ. ಇದು ಆಳವಾದ ಅರ್ಥವನ್ನ ಹೊಂದಿದೆ. 7 ಕುದುರೆಗಳು ಮಳೆಬಿಲ್ಲಿನ 7 ಬಣ್ಣಗಳನ್ನು ಸೂಚಿಸುತ್ತದೆ. ವಾರದ 7 ದಿನಗಳು ಮತ್ತು ಸೂರ್ಯನ 7 ಕಿರಣಗಳು ದೇಹದ ಮುಖ್ಯ ಚಕ್ರಗಳಿಗೆ ಸಂಪರ್ಕ ಹೊಂದಿವೆ. ರಥದ 7 ಕುದುರೆಗಳು ಮನಸ್ಸನ್ನು ಸಂಕೇತಿಸುತ್ತವೆ. ಇದನ್ನು ನಾವೇ ನಿಯಂತ್ರಿಸಬೇಕು ಎಂಬುದು ಇದರ ಅರ್ಥವಾಗಿದೆ. ಇದೇ ರೀತಿ ರಥಸಪ್ತಮಿಯ ದಿನ ಹೆಕ್ಕದ ಎಲೆಗೆ ಕೂಡ ತುಂಬ ಮಹತ್ವವಿದೆ. ಇದೇ ಒಂದು ರಥಸಪ್ತಮಿ ದಿನ ತಲೆ, ಭುಜ ಮತ್ತು ಕತ್ತು, ಪಾದ ಸೇರಿದಂತೆ ದೇಹದ ವಿವಿಧ ಭಾಗಗಳಲ್ಲಿ ಎಕ್ಕದ ಎಲೆ ಇಟ್ಟು ಸ್ನಾನ ಮಾಡಿ ಸೂರ್ಯನ 108 ಹೆಸರುಗಳನ್ನು ಉಚ್ಚರಿಸುವುದರಿಂದ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತದೆ. ಈ ಒಂದು ಪದ್ಧತಿಯನ್ನು ಇದೇ ಒಂದು ವೇಳೆ 108 ನಾಮಗಳನ್ನು ಪಠಿಸಲು ಸಾಧ್ಯವಾಗದಿದ್ದರೆ ಸೂರ್ಯನ 12 ನಾಮಗಳನ್ನು ಜಪಿಸಿ ನಮಸ್ಕಾರ ಮಾಡಬಹುದು. ಸ್ನಾನದ ಸಮಯದಲ್ಲಿ ಏನು ಮಾಡಬೇಕು ಎಂದು ಹೇಳುವುದಾದರೆ 7 ಎಕ್ಕದ ಎಲೆಗಳನ್ನು ತೆಗೆದುಕೊಳ್ಳಬೇಕು. ಅದರಲ್ಲಿ ಒಂದು ಎಲೆಯನ್ನು ತಲೆಯ ನತ್ತಿಯ ಮೇಲೆ, ಇನ್ನೊಂದು ಎಲೆಯನ್ನು ಇಟ್ಟುಕೊಳ್ಳಬೇಕು. 2 ಭುಜಗಳ ಮೇಲೆ 2 ಎಲೆಗಳನ್ನು ಇಟ್ಟುಕೊಳ್ಳಬೇಕು. ಹಾಗೆಯೇ ಅದರ ನಂತರ ಇನ್ನೂ 2 ಪಾದಗಳ ಮೇಲೆ ಎಲೆಗಳನ್ನು ಇಟ್ಟುಕೊಳ್ಳಬೇಕು. ಹೃದಯದ ಭಾಗದಲ್ಲಿ ಮತ್ತೊಂದು, ನಾಭಿ ಅಂದರೆ ನಿಮಗೆಲ್ಲರೂ ಗೊತ್ತೇ ಇರುತ್ತದೆ, ಹೊಕ್ಕಳು ಭಾಗದಲ್ಲಿ ಒಂದು ಎಲೆಯನ್ನು ಇಡಬೇಕು. ಈ ರೀತಿಯಾಗಿ ಒಟ್ಟು 7 ಎಕ್ಕದ ಎಲೆಗಳನ್ನು ಇಟ್ಟುಕೊಂಡು ಸ್ನಾನ ಮಾಡುವುದು ಉತ್ತಮವಾಗಿರುತ್ತದೆ. ಸ್ನಾನ ಮಾಡುವುದು ಸಾಂಪ್ರದಾಯಿಕವಾಗಿ ನಡೆದು ಬಂದಿದೆ. ಹೀಗೆ ಶರೀರದ ಮೇಲೆ ಎಕ್ಕದ ಎಲೆಯನ್ನು ಇರಿಸಿ ಸ್ನಾನವನ್ನು ಮಾಡುವುದರಿಂದ 7 ಲೋಕಗಳಲ್ಲಿ ಕೂಡ ನಾವು ಮಾಡಿರುವಂತಹ ಪಾಪಗಳು ದೂರವಾಗುತ್ತದೆ, ಶುಭ ಉಂಟಾಗುತ್ತದೆ. ಅಲ್ಲದೆ ಹಿಂದಿನ ಜನ್ಮದ ಪಾಪಗಳೆಲ್ಲವೂ ಕೂಡ ದೂರವಾಗುತ್ತದೆ. ಒಂದು ಯಾವುದೇ ತಪ್ಪುಗಳಿದ್ದರೂ ಕೂಡ ಅದು ದೂರವಾಗುತ್ತದೆ ಎಂದು ಹೇಳಬಹುದು. ಈ ಒಂದು ರೀತಿಯಲ್ಲಿ ನೀವು ಸ್ನಾನವನ್ನು ಅರ್ಪಿಸಿ ಸೂರ್ಯನಿಗೆ ವಿಶೇಷವಾದ ನೈವೇದ್ಯ ಹಾಗೂ ಒಂದು ಜಪ ತಪಗಳನ್ನು ಮಾಡಿ ದಾನ ಧರ್ಮಗಳನ್ನು ಮಾಡುವುದರಿಂದ ನಿಮ್ಮ ಎಲ್ಲ ರೀತಿಯ ಪಾಪ ಕರ್ಮಗಳು ನಾಶವಾಗಿ ನಿಮ್ಮ ಜೀವನದಲ್ಲಿ ಚರ್ಮ ರೋಗಗಳು ಕೂಡ ನಿವಾರಣೆಯಾಗುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು. ಅದೇ ರೀತಿಯಾಗಿ ಮಾಘ ಮಾಸದಲ್ಲಿ ಅದರಲ್ಲೂ ಒಂದು ವಿಶೇಷವಾಗಿ ರಥಸಪ್ತಮಿ ದಿನ ಈ ಎಲ್ಲ ರೀತಿಯ ಕೆಲಸಗಳನ್ನು ಪರಿಹಾರವನ್ನು ನೀವು ಮಾಡಿಕೊಳ್ಳುವುದರಿಂದ ನಿಮ್ಮ ಜೀವನದಲ್ಲಿ ಅಷ್ಟ ಐಶ್ವರ್ಯ, ಸಿರಿ ಸಂಪತ್ತು ಕೂಡ ನಿಮ್ಮ ಪಾಲಿಗೆ ದೊರೆಯುತ್ತದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಕೊಡಿ, ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.